ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಲ್ ಬ್ಲಾಗ್ಸ್. ಇವತ್ತು ನಾನು ಶ್ರೀರಾಮ್ಪುರಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನನಗೊಂದಷ್ಟು ಡ್ರೆಸ್ ಪೀಸ್ಗಳು ಬೇಕಾಗಿತ್ತು. ಸೊ ಅದಕ್ಕೆ ಅಲ್ಲಿ ತೊಗೊಬರೋಣ ಅಂತ. ನಮ್ಮ ಅಕ್ಕನೂ ಊರಿಂದ ಬರ್ತಾ ಇದ್ದಾಳೆ. ಅವಳದು ಬುಟಿಕ್ ಓಪನ್ ಮಾಡುತ್ತಲ್ಲ ಚಿಕ್ಕನಹಳ್ಳಿನಲ್ಲಿ, ಒಂದಷ್ಟು ಐಟಮ್ಸ್ ಅವಳು ತೊಗೊಳೋದಿತ್ತು. ಅವಳದು ಬುಟಿಕ್ ರಿಲೇಟೆಡ್ ಐಟಮ್ಸು. ಮತ್ತು ಪ್ಲಸ್ ನನಗೆ ಆ್ಯಕ್ಚುಲಿ ಅವಳು ನನಗೋಸ್ಕರನೇ ಬರ್ತಾ ಇದ್ದಾಳೆ. ನನಗೆ ಇವಾಗ ಆಫೀಸ್ ಸ್ಟಾರ್ಟ್ ಆಯ್ತಲ್ಲ, ಒಂದಷ್ಟು ಬಟ್ಟೆ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು, ಶ್ರೀರಾಮ್ಪುರಕ್ಕೆ ಹೋಗಿ ತೊಗೊಬರೋಣ. ಅಲ್ಲೇ ಅಲ್ವಾ ಬಲ್ಕಲ್ಲಿ ಬಟ್ಟೆಗಳು ಸಿಗುತ್ತೆ. ಬೇರೆ ಕಡೆ ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಮತ್ತು ನಮಗೆ ಬೇಕಾಗಿರೋ ಥರ ಮಟೀರಿಯಲ್ ಸಿಗೋಲ್ಲ, ಡ್ರೆಸ್ ಮೆಟೀರಿಯಲು. ಸೊ ಶ್ರೀರಾಮ್ಪುರದಲ್ಲಿ ಇವಾಗ ಹೋಗಿ ತೊಗೋಬೇಕು. ಬಂದಿದ್ದಾಳೆ ನಮ್ಮ ಅಕ್ಕನ, ವೆಯ್ಟ್ ಮಾಡ್ತಾ ಇದ್ದಾಳೆ. ಹಾಯ್, ಎಷ್ಟೊತ್ತಿಗೆ ಹೊರಟೆ ಅಲ್ಲಿಂದ? 9 ಗಂಟೆಗೆ ಹೊರಟಾ? ಹೋಗಿ ಒಂದು 15 ಮಿನಿಟ್ಸ್ ಆದಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಮಳೆ ಬಂದುಬಿಟ್ರೆ ಶ್ರೀರಾಮ್ಪುರದಲ್ಲೆಲ್ಲ ಚಿಕ್ಕ ರೋಡಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಶಾಪಿಂಗ್ ಮಾಡೋದಕ್ಕೆ. ಸೊ ಹಾಗೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಶಾಪಿಂಗ್ ಮಾಡ್ತೀವಿ. ಮಳೆ ಬರ್ತಾಯಿತ್ತು ನಿಲ್ತಾಯಿತ್ತು. ಬಟ್ ಅವತ್ತಂತೂ ತುಂಬ ಜೋರಾಗಿ ಮಳೆ ಇತ್ತು. ಸೊ ಶ್ರೀರಾಮ್ಪುರದಲ್ಲಿ ಈ ಥರನೇ ಚಿಕ್ಕ ಚಿಕ್ಕ ಅಂಗಡಿಗಳು. ಸೊ ಮತ್ತು ಅವರು ಬಟ್ಟೆಗಳನ್ನ ಕಟ್ ಪೀಸ್ಗಳು ಅಂತ ಎಲ್ಲ ಇರುತ್ತೆ, ಅದನ್ನೆಲ್ಲ ಈಚೆನೇ ಹಾಕಿಬಿಟ್ಬಿಟ್ಟಿರ್ತಾರೆ. ಸೊ ತುಂಬ ಚೀಪಾಗಿ ಸಿಗತ್ತೆ ಇಲ್ಲಿ ಫ್ಯಾಬ್ರಿಕ್ಕು. ಸೊ ನನಗೂ ನೋಡ್ಬಿಟ್ಟು ಶಾಕ್ ಆಯಿತು, ಎಷ್ಟು ಚೀಪಲ್ಲ. ಔಟ್ಸೈಡ್ ಆ್ಯಕ್ಚುಲಿ ಸೇಮ್ ಫ್ಯಾಬ್ರಿಕ್ಕೇ ಎಷ್ಟೊಂದು ಪ್ರೈಸ್ ಇರುತ್ತೆ, ಇಲ್ಲಿ ಓಕೆ. ಸೊ ಮಳೆ ಬಂದಿದ್ದರಿಂದ ನಮ್ಮದು ಶಾಪಿಂಗ್ ಸ್ವಲ್ಪ ಡಿಲೇ ಆಯಿತು. ಯಾಕೆಂದರೆ ನಾವು 1:30ಗೆ ಹೋಗಿದ್ವಿ, 6:30 ಆಯಿತು ನಾವು ಶಾಪಿಂಗ್ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ. ಮನೆಗೆ ಬಂದಮೇಲೆ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಆಮೇಲೆ ಡ್ರೆಸ್ ಮೆಟೀರಿಯಲ್ ಎಲ್ಲ ನೋಡ್ತಾ ಇದ್ವಿ. ಬನ್ನಿ ಡ್ರೆಸ್ ಮೆಟೀರಿಯಲ್ ನೋಡೋಣ. ಶ್ರೀರಾಮ್ಪುರದಲ್ಲಿ ಏನೇನು ಫ್ಯಾಬ್ರಿಕ್ ತೊಗೊಂಬಂದಿದ್ದೀನಿ ಅಂತ ನೋಡೋಣ. ಸೊ ಎಷ್ಟೊಂದು ತೊಗೊಂಬಂದಿದ್ದೀನಿ ನಾನು. ಆ್ಯಕ್ಚುಲಿ ಒಂದು 4 ತೊಗೊಂಬರೋಣ ಅಂತ ಹೋದೆ, ನಂಗೆ ಇಷ್ಟ ಆಗ್ಬಿಟ್ಟು ಇನ್ನೂ ಒಂದು 3 ಜಾಸ್ತಿನೇ ತೊಗೊಂಬಂದಿದ್ದೀನಿ. ಸೊ ನೋಡೋಣ. ಇದೇ ನೋಡಿ ನಾನು ತೊಗೊಂಬಂದಿರೋದು. ಇಷ್ಟು ಶಾಪಿಂಗ್ ಮಾಡಿದೆ ಇವತ್ತು. ಸೊ ಒಂದೊಂದೇ ಮೆಟೀರಿಯಲ್ ನೋಡ್ಕೊಂಡು ಹೋಗೋಣ. ಎಲ್ಲ ಲೈಕ್ ಡ್ರೆಸ್ ಹೊಲಿಸ್ಕೋಬೇಕಂತಾನೆ, ಆಫೀಸ್ ವೇರು. ಇದೊಂದು ಸೊ ಇದು ನಾನು ತಗೊಂಡ ತಕ್ಷಣ ವಿವಿಗೂ ಮನೇಲಿ ತುಂಬ ಇಷ್ಟ ಆಯಿತು. ಸೊ ನಾನು ತಗೊಂಡಿದ್ದು 2 ಮೀಟರ್ ತಗೊಂಡೆ. ಸೊ 2 ಮೀಟ್ರಿಗೆ ನಾನು ಕೊಟ್ಟಿದ್ದಕ್ಕೆ 350 ಕೊಟ್ಟೆ. ಇದಕ್ಕೆ 350 ಮೆಟೀರಿಯಲ್ ಇದು. ಸೊ ನೆಕ್ಸ್ಟ್ ಇನ್ನೊಂದು ಮಟೀರಿಯಲ್ ನೋಡೋಣ. ಇದಂತೂ ಪನ್ನ ತುಂಬ ಚೆನ್ನಾಗಿದೆ ನೋಡಿ. ಲೆಂತ್ ಎಷ್ಟು ಉದ್ದ ಇದೆ ಅಂತ, ಜಾಸ್ತಿ ಇದೆ. ನನಗೆ ಕಲರ್ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಇದು ನಾನು 2 ಮೀಟರ್ ತಗೊಂಡೆ. ನಾನು ಇದಕ್ಕೆ ಕೊಟ್ಟಿದ್ದು 250. ಸೊ ಮನೆಗೆ ಬಂದಮೇಲೆ ವಿವಿ ಕೇಳಿದೆ, ವಿವಿಗೆ ಇದು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ನಾನು ಇದು ಇಟ್ಕೋತಾ ಇಲ್ಲ, ನಮ್ಮ ಅಕ್ಕನ ಕೊಡ್ತಾ ಇದ್ದೀನಿ. ಉದ್ದನೂ ಇದೆಯಲ್ಲ, ಅವಳು ಉದ್ದ ಇದ್ದಾಳಲ್ಲ, ಸೊ ಅವಳಿಗೆ ಕರೆಕ್ಟ್ ಆಗುತ್ತೆ ಲೆಂತ್ ಅಂತ. ಸೊ ನೆಕ್ಸ್ಟು ಇದು ಆರ್ಗ್ಯಾನ್ಸಾ ಮೆಟೀರಿಯಲು. ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಮಟೀರಿಯಲು. ಇದು ಮೀಟರ್ಗೆ ಅವರು ಹೇಳಿದ್ದು 450 ಹೇಳಿದ್ರು ಮೀಟರು. ಸೊ ನಾವು ಸ್ವಲ್ಪ ಮಾತಾಡಿ ಹಾಗೆ ಹಿಂಗೆ ಮಾಡಿಬಿಟ್ಟು 400 ಇರೋದು 380 ಅಂದರು. ಆಮೇಲೆ 350 ಮಾಡಿಸ್ಕೊಂಡು ತೊಗೊಂಡು ಬಂದ್ವಿ. ಸೊ ಲೈಕ್ 2 ಮೀಟ್ರ್ ತೊಗೊಂಡೆ, 700 ಆಯಿತು ಇದು. ಸೊ ನೆಕ್ಸ್ಟ್ ಇದು ನೋಡೋಣ. ಇದು ಕಾಟನು, ಮತ್ತು ಟ್ರೆಡಿಷ್ನಲ್ ವೇರ್ ಥರ ಏನಾದರೂ ಡ್ರೆಸ್ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ತೊಗೊಂಬಂದೆ. ಸೊ ಇದನ್ನು ಕೂಡ 2.5 ಮೀಟ್ರ್. ಏನಕ್ಕೆ ಅಂದರೆ ಈ ಥರ ಬರುತ್ತಲ್ಲ ಲೈನ್ಸ್, ಈ ಥರ ಬರುತ್ತೆ. ಈ ಥರ ಅಡ್ಡಡ್ಡ ಹೊಲಿಯೋಕ್ಕಾಗಲ್ಲ, ಸ್ಟಿಚ್ ಮಾಡಿದ್ರೆ ಫುಲ್ ಸ್ಟ್ರೈಟಲ್ಲೇ ಹೊಲಿಬೇಕಂತ ಹೇಳಿ 2.5 ಮೀಟರ್ ತೊಗೊಂಬಂದಿದ್ದು. ಸೊ 2.5 ಮೀಟರ್ಗೆ ಇದು ನಾನು 250 ಕೊಟ್ಟೆ. ಸೊ ಇದು ಆ್ಯಕ್ಚುಲಿ ವಿವಿಗೆ ಓಕೆ ಆಗಿ ಇಷ್ಟ ಆಯಿತು, ಬಟ್ ಸ್ಟಿಲ್ ಇಟ್ಕೋತಾ ಇದ್ದೀನಿ. ನನಗೆ ಇಷ್ಟ ಆಯಿತು. ಟ್ರೆಡಿಷ್ನಲ್ ಆಗಿ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇದು ಆ್ಯಕ್ಚುಲಿ ನೋಡಿದ್ರೆ ಡ್ರೆಸ್ ಪೀಸ್ ಅಂತ ಅನ್ಕೋಬೇಡಿ, ನಾನು ತೊಗೊಂಡಿರೋದು ಇದು ಬ್ಲೌಸ್ ಮಾಡಿಸ್ಕೊಳ್ಳೋಣ ಅಂತ. ಸೊ ಬ್ಲ್ಯಾಕ್ ಕಲರ್ ಬ್ಲೌಸು ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ.
ಸೊ ಮಟೀರಿಯಲ್ ತುಂಬ ಚೆನ್ನಾಗಿದೆ. ಸೊ ನಾನು ತೊಗೊಂಡಿದ್ದು 1 ಮೀಟರ್ 1.5 ಮೀಟರ್ ತೊಗೊಂಡೆ. ಇದು ಆ್ಯಕ್ಚುಲಿ ಫುಲ್ ಹ್ಯಾಂಡ್ ಥರ ಮಾಡಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ. ಸೊ 1.5 ಮೀಟರ್ಗೆ ನಾನು ಇದು 250 ಕೊಟ್ಟೆ. ಇದು 1.5 ಮೀಟರ್ಗೆ. ಸೊ ಇದೊಂದು ಇದು ಸ್ವಲ್ಪ ಇಲ್ಲಿ ಮೇಲ್ಗಡೆ ಈ ಥರ ಇದೆ, ಈ ಥ್ರೆಡ್ ವರ್ಕ್ ಥರ ಇದೆ. ಮತ್ತು ಈ ಸೀಕ್ವೆನ್ಸ್ ವರ್ಕ್ ಕೂಡ ಸ್ವಲ್ಪ ಕಾಣಿಸುತ್ತೆ, ಶೈನಿಯಾಗಿ ಕಾಣಿಸುತ್ತೆ. ಸೊ ಇದನ್ನು ಕೂಡ ಎಕ್ಸ್ಪೆನ್ಸಿವ್, ಸ್ವಲ್ಪ ಜಾಸ್ತಿನೇ ಇದೆ ರೇಟು. ಇದ್ರ ರೇಟು ನಾನು 600 ಕೊಟ್ಟೆ. 2 ಮೀಟರ್ ತೊಗೊಂಡೆ. 2 ಮೀಟರ್ಸ್ಗೆ ಇದು 600. ನೆಕ್ಸ್ಟು ನಂಗೆ ತುಂಬ ಇಷ್ಟ ಆಗಿದ್ದು, ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ನನಗೆ ಅನ್ನಿಸ್ತು ಈ ಕಲರ್ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇದು 600. ನಾನು ತೊಗೊಂಡಿರೋದೆಲ್ಲ ಎಲ್ಲಾನು 2 ಮೀಟರ್ಸ್ ಇಲ್ಲ 2.5 ಮೀಟರ್ಸ್ ಇರುತ್ತೆ. ಸೊ ಇದು 2 ಮೀಟರ್ ಇದೆ, 600 ಆಯಿತು. ನೆಕ್ಸ್ಟ್ ಇದೊಂದು ಬ್ಲ್ಯಾಕ್ ಕಲರ್ ಬ್ಲೌಸ್ಗೆ ಅಂತ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಇದು ನಮ್ಮ ಅಕ್ಕ ಅವ್ರ ಕ್ಲೈಂಟಿಗೆ ಅಂತ ತೊಗೊಂಡಿರೋದು. ಅವ್ರ ಕ್ಲೈಂಟ್ ಒಬ್ಬರು ಕೇಳಿದ್ರಂತೆ, ಹೇಮಾ ಆಂಟಿ ಅನ್ನೋರು. ನನಗೂ ಗೊತ್ತು ಹೇಮಾ ಆಂಟಿ. ಸೊ ಅವರು ಒಂದು ಬ್ಲ್ಯಾಕ್ ಕಲರ್ದು ಬ್ಲೌಸ್ ಪೀಸ್ ತೊಗೊಂಬಂದು ಸ್ಟಿಚ್ ಮಾಡಿಕೊಡು, ಕಾಮನ್ ಆಗಿ ಎಲ್ಲದಕ್ಕೂ ಎಲ್ಲ ಸ್ಯಾರಿಗೂ ಹಾಕೊಳ್ಳೋದಕ್ಕೆ ಅಂತ ಕೇಳಿದ್ರಂತೆ. ಸೊ ಆಂಟಿಗೆ ಅಂತ ತೊಗೊಂಬಂದಿದ್ದೀನಿ. ಇದು ನಮ್ಮ ಅಕ್ಕ ತೊಗೊಂಡಿದ್ದು. ನನಗೆ ರೇಟು ಕೇಳಬೇಕು, ಅವಳಿಗೆ ಎಷ್ಟು ಕೊಟ್ಟಲು ಗೊತ್ತಿಲ್ಲ ನನಗೆ. ಇದಕ್ಕೆ ಐ ಗೆಸ್ 250 300 ಕೊಟ್ಲು ಅನ್ಸುತ್ತೆ ಇದಕ್ಕೆ. ನೆಕ್ಸ್ಟು ಇದೊಂದು ಪೀಸು. ಸೊ ಇದೆಲ್ಲನೂ ಇದು ಅಷ್ಟೇ 2 ಮೀಟರ್ಸ್ ಇದೆ. ಸೊ ಇದು 400 ಕೊಟ್ಟಿದ್ದು. ಮತ್ತು ಇದೇ ಥರದ್ದು ನಾನು ಆ್ಯಕ್ಚುಲಿ ಇನ್ನೂ ಡಿಫ್ರೆಂಟ್ 2 ಬಟ್ಟೆ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ನಾವು 3 ಜನನೂ ನಮ್ಮ ಅಕ್ಕಂದಿರಿಬ್ಬರು ಇದ್ದಾರಲ್ಲ, ಅವರು ಮತ್ತು ನಾನು ಎಲ್ಲ ಒಟ್ಟಿಗೆ ಒಂದೇ ಥರ ಸ್ಟಿಚ್ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳಿ. ಸೊ ಕಲರ್ ಡಿಸೈಡ್ ಆಗಿಲ್ಲ ಯಾವ ಕಲರ್ ಅಂತ. ಆ್ಯಕ್ಚುಲಿ ನಾನು ಶ್ರುತಿ ಅಕ್ಕನ ಕೇಳಿದೆ. ಶ್ರುತಿ ಅಕ್ಕನಿಗೆ ಪಿಂಕ್ ಬೇಕಂತ ಈ ಕಲರು. ಈಗ ನನಗೆ ವಿದ್ಯಾಕ್ಕನಿಗೆ ಯಾವುದ್ರಲ್ಲಿ ಯಾವ ಕಲರ್ ತೊಗೋಬೇಕು ಅಂತ ಕನ್ಫ್ಯೂಷನ್ ಇದೆ. ಸೊ ಮೋಸ್ಟ್ಲಿ ನಾನು ಈ ಕಲರೇ ತೊಗೋತೀನಿ, ಗ್ರೀನ್ ಕಲರು. ವಿದ್ಯಾಕ್ಕ ಶ್ರುತಿ ಅಕ್ಕನಿಗೆ ಇದು, ನನಗೆ ಗ್ರೀನ್. ಸೊ ನೆಕ್ಸ್ಟ್ ಇದು ಒಂಥರ ಬನಾರಸಿ ಥರ ಇದೆ, ಕ್ರೀಮ್ ಕಲರು. ಸೊ ನಾನು ಈ ಫ್ಯಾಬ್ರಿಕ್ಗೂ ಕೊಟ್ಟಿದ್ದು 400. ಸೊ ಇವತ್ತು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಬಂದೆ, ಇಷ್ಟೆಲ್ಲ ತಗೊಂಡೆ. ಇವತ್ತು ನಮ್ಮ ಅಕ್ಕ ಸ್ಟಿಚ್ ಮಾಡಿಕೊಡ್ಬೇಕು ನನಗೆ. ಪಾಪ ಅವಳು ಯಾವಾಗ ಸ್ಟಿಚ್ ಮಾಡ್ತಾಳೋ ಇಷ್ಟೊಂದೆಲ್ಲ ನಾನೇನೋ ಕೊಡಿಸ್ಬಿಡ್ತೀನಿ ಫ್ಯಾಬ್ರಿಕ್ಕು. ಅವಳು ಸ್ಟಿಚ್ ಮಾಡಬೇಕಲ್ಲ, ಸ್ಟಿಚಿಂಗಿಗೆ ಟೈಮ್ ಆಗುತ್ತೆ. ಸೊ ಅವಳು ನೋಡೋಣ ಒಂದು 15 ಡೇಸಲ್ಲೇ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ದಾಳೆ. ಸೊ ನಾನು ಸ್ಟಿಚ್ ಮಾಡಿದ್ಮೇಲೆ ಕೂಡ ಒಂದೊಂದು ಹಾಕ್ಕೊಂಡೋಗ್ಲೂ ಆಫೀಸ್ಗೆ ಹೊರಟೋಗ್ತಾ ಇರ್ತೀನಲ್ಲ, ಅವಾಗ ವೀಡಿಯೋ ಮಾಡ್ಕೊಂಡು ನಾನು ಹಾಕ್ತಾ ಹೋಗ್ತೀನಿ ಒಂದೊಂದು ವೀಡಿಯೋಸಲ್ಲಿ, ಒಂದೊಂದು ಬ್ಲಾಗಲ್ಲೂ. ನಾನು ತೊಗೊಂಬಂದಿರೋ ಫ್ಯಾಬ್ರಿಕಲ್ಲಿ ನಿಮ್ಗೆ ಯಾವ ಫ್ಯಾಬ್ರಿಕ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಸೊ ನಾನು ನಿಮ್ಗೆಲ್ರಿಗೂ ಏನು ಇನ್ಫಾರ್ಮೇಷನ್ ಒಂದು ಮೆಸೇಜ್ ಕೊಡಬೇಕಂತಂದರೆ, ಶ್ರೀರಾಮ್ಪುರದಲ್ಲೇ ಆ್ಯಕ್ಚುಲಿ ಫ್ಯಾಬ್ರಿಕ್ ಡ್ರೆಸ್, ನೀವು ಯಾರಾದರೂ ಡ್ರೆಸ್ಸು ಇಲ್ಲ ಬ್ಲೌಸ್ ಏನಾದರೂ ಲೈಕ್ ಸರ್ಚ್ ಮಾಡ್ತಾ ಇದ್ದರೆ ಶ್ರೀರಾಮ್ಪುರದಲ್ಲಿ ನಿಮಗೆ ಸಿಗತ್ತೆ. ಆ್ಯಕ್ಚುಲಿ ಔಟ್ಸೈಡಲ್ಲಿ ಶಾಪಿಂಗ್ ಅಂದರೆ ಔಟ್ಸೈಡ್ ಶಾಪಿಂಗ್ ಮಾಡಿದ್ರೆ, ನಾರ್ಮಲ್ ಶಾಪ್ಸಿಗೆ ಹೋಗಿ ಶಾಪ್ ಮಾಡಿದ್ರೆ ಸೇಮ್ ಪೀಸನ್ನೇ ನಿಮಗೆ 1000 ರೂಪೀಸ್ ಹೇಳ್ತಾರೆ. 2 ಮೀಟರ್ಸ್ ಇಲ್ಲ 1 ಮೀಟರ್ಗೆ 600 700 ರೂಪೀಸ್ ಇರೋ ಫ್ಯಾಬ್ರಿಕ್ಕು ನಿಮ್ಗಲ್ಲಿ ಲೈಕ್ 300 ಮೀಟರ್ಸು 400 ಮೀಟರ್ಸ್ ಸಿಗುತ್ತೆ. ಸೊ ಬೆಟರ್ ಶ್ರೀರಾಮ್ಪುರಗೆ ಹೋಗಿ ತೊಗೊಬರೋದು. ಈಗ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.